ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. 1-2 ತಿಂಗಳ ಹಿಂದೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಗಡಿಪಾರಿನ ಆದೇಶ ಆಗಿತ್ತು. ಅದ್ರ ತಕ್ಕಂಗೆ ಏನಪ್ಪ ಅಂದ್ರೆ ಅವರು ಕಾನೂನಿನ ಪ್ರಕಾರ ಹೋರಾಟ ಮಾಡಿ ಆ ಒಂದು ಗಡಿಪಾರಿನ ಆದೇಶವನ್ನು ಮುಂದೆ ಹಾಕಿಸ್ಕೊಂಡಿದ್ರು. ಈಗ ಮತ್ತೂ ಏನಾಗಿದೆಪ್ಪ ಅಂದ್ರೆ ಗಡಿಪಾರಿನ ಆದೇಶ ಆಗ್ಯದ. ಆದೇಶ ಅಂದರೆ ಒಂದು ನೋಟಿಸ್ ಬಂದದ. ಆ ನೋಟಿಸಲ್ಲಿ ಕೆಲವೊಂದಿಷ್ಟು ವಿಷಯಗಳನ್ನು ಪೊಲೀಸ್ ಇಲಾಖೆ ಉಲ್ಲೇಖ ಮಾಡ್ಯದ. ಯಾವ ಪೊಲೀಸ್ ಇಲಾಖೆ, ಬೆಳತಂಗಡಿ ಪೊಲೀಸ್ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ 13 ವರ್ಷಗಳಿಂದ ಕಿರುಕುಳವನ್ನು ಕೊಡ್ತಾ ಇದ್ರಲ್ಲ ಮಾನಸಿಕವಾದ, ಅದೇ ರೀತಿ ಮಾನಸಿಕವಾದ ಕಿರುಕುಳ ಇವತ್ತಿಯೂ ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ಯಾವುದೂ ಗೊತ್ತಾಗ್ತಾ ಇಲ್ಲ. ನಿಮ್ಮನ್ನ ಪ್ರತಿ ಸಲ ಹೇಳ್ತಿದ್ವಿ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂತಂದ. ಆದರೆ ಈ ವಿಡಿಯೋವನ್ನು ಮಾತ್ರ ದಯವಿಟ್ಟು ನೀವು ಶೇರ್ ಮಾಡಲೇಬೇಕಾಗ್ತದೆ. ಯಾಕಂದರೆ ಒಬ್ಬ ಹೋರಾಟಗಾರನಿಗೆ, ಒಬ್ಬ ಅತ್ಯಾಚಾರ ಆಗಿರ್ತಕ್ಕಂಥ ಹೆಣ್ಣು ಮಗಳ ಅವಳಿಗೆ ನ್ಯಾಯ ಕೊಡಬೇಕು, ಅದ್ರ ಜೊತೆಗೆ ಅನಾಥ ಶವಗಳಿಗೆ ನ್ಯಾಯ ಕೊಡಬೇಕು. ಈ ಸುಳ್ಳು ಹೇಳಿ ಸಾಮ್ರಾಜ್ಯವನ್ನು ಕಟ್ಕೊಂಡ ಕೊಲೆಗಳನ್ನು ಮಾಡಿ ಏನು ಮೆರೆಯಾಗದಾರಲ್ಲ ಇವರ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಹಿಂದೂ ಹುಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಇಷ್ಟೊಂದು ಕಿರುಕುಳವನ್ನು ಈ ಪೊಲೀಸ್ ಇಲಾಖೆ ಕೊಡ್ತಾ ಇದೆ ಅಂದ್ರೆ ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳ ಪರಿಸ್ಥಿತಿ ಮುಂದೆ ಏನು ಆಗಬಹುದು. ಅವರೊಂದು ಇಂಟರ್ವ್ಯೂವನ್ನು ಕೊಟ್ಟರು. ಆ ಇಂಟರ್ವ್ಯೂವನ್ನು ನೋಡಿ ನನಗೆ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಭಾಳ ಬೇಜಾರಾಯ್ತು ರೀ, ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದ್ರೆ ಅಲ್ಲಿ ಹೇಳ್ತಾರೆ, ಅವರು ಏನು ಹೇಳ್ತಾರಂದ್ರೆ, ನನಗೆ ನೋಟಿಸ್ ಬಂದದ ಇವತ್ತು. ಆ ನೋಟಿಸಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ನಾನು 5-6 ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಮಾಡಿದ್ದೀನಿ, ಅವ್ರ ಹೆಣ್ಣು ಮಕ್ಕಳ ಮೇಲೆ ಅಥವಾ ನನ್ನ ಮೇಲೆ ಕೇಸ್ ಹಾಕಿದಾರ. 5-6 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ, ಈ ಪೊಲೀಸ್ ಇಲಾಖೆ ಆಗಿರ್ಬೋದು, ಈ ಧರ್ಮಾಧಿಕಾರಿ ಲುಚ್ಚ ಆಗಿರ್ಬೋದು, ಅವನು ಹರ್ಷೇಂದ್ರ ಜೈನ್ ಆಗಿರ್ಬೋದು, ಇವರೆಲ್ಲರೂ ಕೂಡ್ಕೊಂಡೇನಪ್ಪ ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿನ ಹೇಗಾದರೂ ಮಾಡಿ ಒಳಗಡೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ್ರು, ನನಗೆ ಇಂಥ ಕೇಸೇನು ಹೊಸದಲ್ಲ, ಈ ಕೇಸು ಆ ಕೇಸು ಯಾವುದು ಕೂಡ ನನಗೆ ಹೊಸ ಅಲ್ವೇ ಅಲ್ಲ, ಇಂಥವು ಎಷ್ಟೋ ಬಂದಿದ್ದಾವ. ಆದ್ರೆ ನನಗೆ ಇರೋ ಭಯನ ಬೇರೆ ತಂದ್ರು. ಆ ಭಯವನ್ನು ಕೇಳಿ ನನಗೆ ಒಂಥರ ಅನಿಸ್ತ್ರಿ. ಅದು ಎಷ್ಟು ಹೊಲಸು ಜನ ಇರಬೇಕು. ಇದೇ ಈ ಪೊಲೀಸ್ ಇಲಾಖೆ ಹೆಣ್ಣು ಮಕ್ಕಳಿಗೆ, ಪೊಲೀಸ್ ಅಧಿಕಾರಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾದ್ರ ಇವ್ರು ಏನ್ ಮಾಡ್ತಾರ? ಅವಾಗ ನಮ್ಮಂತ ಹೋರಾಟಗಾರರು, ನಾನು ಚಿಕ್ಕ ಹೋರಾಟಗಾರ ಬಿಡ್ರಿ, ನಾವು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಕಾಲಿನ ಧೂಳ್ಕು ಸಮ ಇಲ್ಲ, ಆದ್ಮತ್ ಬೇರೆ. ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಇವರೆಲ್ಲರೂ ಕೂಡ ಹೋರಾಟವನ್ನು ಮಾಡೋದು ಪ್ರಾರಂಭ ಮಾಡಿದ್ರೆ ಅದೇ ಆ ಪೊಲೀಸ್ ಅಧಿಕಾರಿ ಅವನ ಮೇಲೆ ಕೇಸ್ ಹಾಕ್ತಾನೇನ ಅನ್ನೋ ಪ್ರಶ್ನೆ ನಾನು ಕೇಳಬೇಕಾಗ್ತದೆ. ಇಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ನನಗಿದು ಯಾವುದೂ ಭಯ ಇಲ್ಲ, ಒಬ್ಬ ಹೋರಾಟಗಾರನಾಗಿ ಸೌಜನ್ಯಳಿಗೆ ನ್ಯಾಯವನ್ನು ಕೊಡಿಸ್ತೀನಿ, ಧರ್ಮಸ್ಥಳಕ್ಕೆ ನ್ಯಾಯವನ್ನು ಕೊಡಿಸ್ತೀನಿ, ಅನಾಥ ಶವಗಳಿಗೆ ನ್ಯಾಯವನ್ನು ಕೊಡಿಸ್ತೀನಿ ಅನ್ನೋ ನಂಬಿಕೆ ನನಗದ. ಸತ್ಯಮೇವ ಜಯತೆ ಅಂತ ಹೇಳ್ತಾರೆ ಅವರು. ಆದರೆ ನನಗಿರೋ ಭಯ ಎಲ್ಲಿದಪ್ಪ ಅಂದ್ರೆ, ನನ್ನನ್ನು ಸುಳ್ಳು ಕೇಸ್ಗಳನ್ನು ಹಾಕಿ ನನ್ನನ್ನು ಜೈಲಿಗೆ ಕಳಿಸಿ, ಜೈಲಿನಲ್ಲೇ ಏನಪ್ಪ ಅಂದ್ರೆ ನನ್ನ ಒಂದು ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕೋಕ್ಕೂ ಕೂಡ ಹೆಸೋದಿಲ್ಲ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಇಂಥ ಘಟನೆಗಳನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಾರೆ ಅವರು. ಜೈಲಿಗೆ ಕಳಿಸಿ ನನ್ನ ಸುಪಾರಿ ಕೊಟ್ಟು ಅಲ್ಲೇ ಜೈಲಿನಲ್ಲೇ ಮುಗಿಸ್ಬಿಡೋದು. ನಮ್ಮ ಗೃಹ ಮಂತ್ರಿ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಾನು. ಅವನು ಯಾವನೋ 15-20 ರೇಪ್ ಆ್ಯಂಡ್ ಮರ್ಡರ್ ಮಾಡಿ ಹೋಗಿರ್ತಕ್ಕಂಥ ವ್ಯಕ್ತಿಗೆ LED TV, ಸ್ಮಾರ್ಟ್ಫೋನು, ಏರ್ ಕಂಡೀಷನ್ ಜೈಲಿನ ಹಾಕಿ ಕುಣಿಸಿದರಿ. ಇಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಹೋರಾಟ ಮಾಡ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಒಬ್ಬ ಹೋರಾಟಗಾರ, ಅವನ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನ ಹಾಕಿ ಜಡಿ ಆಗದ್ರಿ. ಅಂದ್ರೆ ಒಟ್ಟಿನಲ್ಲಿ ಇದರ ಅರ್ಥ ಏನಪ್ಪಾ ಅಂದ್ರೆ, ಈ ವ್ಯಕ್ತಿಯನ್ನ ಜೈಲಿಗೆ ಕಳಿಸಿದ್ದಾದ್ರೆ ಈ ಹೋರಾಟವನ್ನು ಇಲ್ಲೇ ಹತ್ತಿಕ್ಕಬಹುದು. ಒಬ್ಬೊಬ್ಬರನ್ನ ಏನು ಮಾಡಬಹುದಪ್ಪ ಅಂದ್ರೆ, ಸಣ್ಣಂಗೆ ಒಳಗಡೆ ಹಾಕಿ ಇವರನ್ನ ಜೈಲಿನಾಗ ಏನಪ್ಪಾ ಅಂದ್ರೆ ಹತ್ಯೆ ಮಾಡಿ ಹೃದಯಾಘಾತದಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಸಾವು, BP ಲೋ ಆಗಿ ಮಟ್ಟನವರು ಸಾವು, ಇಲ್ಲ ಸಲ್ಲದ ಸುದ್ದಿಗಳನ್ನ ಪ್ರಸಾರ ಮಾಡಿ ಈ ಕೇಸನ್ನು ಇಲ್ಲೇ ಕ್ಲೋಸ್ ಮಾಡಿ, ಧರ್ಮಾಧಿಕಾರಿಗಳನ್ನು ಸಾಮ್ರಾಜ್ಯ ಮೆರೆದಕ್ಕೆ ಮಾಡಿ, ರಾಜಕಾರಣಿಗಳ ದರ್ಬಾರ ಹೆಚ್ಚು ಮಾಡಿ ಹೇಳುತ್ತಿನ್ನೋ ಈ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳು ಏನದಾರಲ್ಲ, ಇವರು ಮೆರೆದಕ್ಕೆ ಪ್ರಾರಂಭ ಮಾಡೋ ಕಾಲ ಬಹಳ ದೂರ ಇಲ್ಲರಿ. ಇದು ಈ ರೀತಿ ಮಾಡಿದ್ರ ಅದೇ ಹೇಳಿದ್ರೆ ಅವರು, ನನ್ನನ್ನು ಒಂದು ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಹಾಕಿ
ಮನೆ ಇಲ್ಲ, ಮಠ ಇಲ್ಲ, ಜಿಲ್ಲೆ ಸಂಬಂಧ ಇಲ್ಲ, ಬೇರೆ ಜಿಲ್ಲೆಗೆ ಹಾಕಿ ಅಲ್ಲೇ ಸುಪಾರಿ ಕೊಟ್ಟು ಅಲ್ಲೇ ನಾನು ಹತ್ಯೆ ಮಾಡೋದಕ್ಕೂ ಕೂಡ ಹೆಸೋದಿಲ್ಲ ಅಂತ ಹೇಳಿದ್ರು. ಅದ್ರ ಭಯ ನನಗೆ ಕಾರಾಗದಂತ ಹೇಳಿದ್ರು. ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದೂ ಹುಲಿ ರೀ, ಎಷ್ಟೋ ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದ್ದಾನ. ನಾಚಿಕೆ ಆಗ್ಬೇಕ್ರಿ, ನಮ್ಮ ಕರ್ನಾಟಕದ ಜನತೆಗೆ ನಾಚಿಕೆ ಆಗಬೇಕು. ಕುತ್ಕೊಂಡು ನಿತ್ತ ಇಲ್ಲ ಸಲ್ಲದ ವಿಚಾರಗಳನ್ನ ಮಾಡ್ಕೊಂಡು ಧರ್ಮಾಧಿಕಾರಿಗಳೇ ನೀವೇ ದೇವರ ತಂದು ಹೋಗಿ ಕೈ ಮುಗಿಯಾಗದೇವಲ್ಲ, ನಮ್ಮ ಮೆಟ್ಟ ತಗೊಂಡು ನಾವು ಹೊಡ್ಕೊಳ್ಬೇಕ್ರಿ, ನಾವು ಹೊಡ್ಕೊಳ್ಬೇಕು. ಇವತ್ತಿಲ್ಲ ನಾಳೆ ನಿಮ್ಮ ಮನೆ ಹೆಣ್ಣು ಮಗಳಿಗೆ ಈ ರೀತಿ ಪರಿಸ್ಥಿತಿ ಬರ್ತದ. ಇವತ್ತು ಯಾವ ರಾಜಕೀಯ ನಾಯಕನಿಗೆ ನೀವು ಓಟ್ ಹಾಕೋದಿರಲ್ಲ, ಆ ರಾಜಕೀಯ ನಾಯಕ ಒಂದು ದಿನ ಬಂದು ಎಲ್ಲೆಡ್ಗಿತ್ತಿಂದ ನಿಮ್ಮ ಮುಖದ ಮ್ಯಾಗ ಉಗುಳ್ತಾನ. ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ರೀತಿ ಅತ್ಯಾಚಾರ ಆದಾಗ ನ್ಯಾಯ ಕೇಳಬೇಡ್ರಿ. ಇಲ್ಲಿ ನ್ಯಾಯ ಕೇಳೋದಿಲ್ಲ, ರೇಷನ್ ಕೇಳ್ರಿ, ಫ್ರೀ 2000 ರೂಪಾಯಿ ಕೇಳ್ರಿ, 6 ತಿಂಗಳಿಗೊಮ್ಮೆ ಹಾಕ್ತಾರ, ಕರೆಂಟ್ ಫ್ರೀ ಕೊಡ್ರಿ. ಆದ್ರೆ ನಿಮ್ಮ ಮನೆ ಹೆಣ್ಣು ಮಗಳಿಗೆ ಯಾರು ಅತ್ಯಾಚಾರ ಮಾಡಿದ್ರೆ ನೀವು ನ್ಯಾಯ ಮಾತ್ರ ಕೇಳಕ್ಕೆ ಬರಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಯಾರು ಕೂಡ ಬಂದಿದ್ದ ಆದ್ರೆ ನಿಮ್ಮ ಮೇಲೆ 108 ಕೇಸ್ ಬೀಳ್ತಾವ. ಮಹೇಶ್ ಶೆಟ್ಟಿ ತಿಮ್ರೋಡಿ 5-6 ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ಯಾರಂತ ಇವತ್ತಿನ ನೋಟಿಸ್ನೇ ಹಾಕ್ಯಾರ್ರಿ. ಇವ್ರಿಗೆ ತಾಕತ್ತ ಇದ್ರ ಅವು ಯಾವ್ಯಾವ ಹೆಣ್ಣು ಮಕ್ಕಳು ಕೇಸ್ ಹಾಕ್ಯಾರಲ್ಲ, ಹೆಣ್ಣು ಮಕ್ಕಳನ್ನಾದ್ರೂ ಕರ್ಕೊಂಬರ್ರಿ. ಅವ್ರದ್ದು ಏನಾದರೂ ಒಂದು ವಿಡಿಯೋ ಸಾಕ್ಷಿ ಇದ್ರೆ ತೋರಿಸ್ರಿ ದೌರ್ಜನ್ಯ ಮಾಡಿದ್ದ, ಏನಾದರೂ ಒಂದು ಹೇಳ್ರಿ ನೋಡೋಣ. ಆಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಪ್ರಶ್ನೆ ಮಾಡಕ್ಕೆ ಬರ್ತದ. ಏನು ಬೇಕು ಅದನ್ನು ಹಾಕ್ಕೊಳ್ಳೋದು, ಏನು ಬೇಕು ಅದನ್ನು ಜಡಿಯೋದು. ನಾಚಿಕೆ ಬರ್ಬೇಕ್ರಿ, ನಾಚಿಕೆ. ಆ ಧರ್ಮಾಧಿಕಾರಿ ಹೇಳತಿಂದ ಹಿತ್ಲಾಗಾಡೋ ಮಂದಿ ನೀವೆಲ್ಲ. ಅವು ಎಷ್ಟು ದುಡ್ಡು ಕೊಡಾಗದಾನೋ ಏನು ಕತ್ತೀನೋ ನೀವೇನಾದರೂ ತಿಳ್ಕೊಂಡಿರ್ಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿನ ಜೈಲಿಗೆ ಹಾಕಿದ್ರ, ಮಹೇಶ್ ಶೆಟ್ಟಿ ತಿಮ್ರೋಡಿನ ಹತ್ಯೆ ಮಾಡಿದ್ರ, ಮಹೇಶ್ ಶೆಟ್ಟಿ ತಿಮ್ರೋಡಿನ ಗಡಿಪಾರು ಮಾಡಿದ್ರ, ಸೌಜನ್ಯನ ಹೋರಾಟ ಏನಾದರೂ ನಿಲ್ತೈತೆ ಅನ್ನೋದಾಗಿದ್ರೆ ನಿಮ್ಮ ತಪ್ಪು ಕಲ್ಪನೆ ವೀರೇಂದ್ರ ಹೆಗಡೆ. ನೇಪಾಳ ಆಗ್ತದ ಕರ್ನಾಟಕ, ನೇಪಾಳ. ನೋಡ್ತಾ ಹೋಗ್ರಿ ನೀವು. ಇದು ಸಾಮಾನ್ಯ ಅಲ್ಲ, ಜನಾದೇಶ ಜನಶಕ್ತಿ ಸಾಮಾನ್ಯವಾದದ್ದಲ್ಲ. ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಮಹೇಶ್ ಶೆಟ್ಟಿ ತಿಮ್ರೋಡಿ ಅದಾನ, ಒಬ್ಬೊಬ್ಬ. ಹೊರಗಡೆ ಬರ್ತಾ ಇಲ್ಲ ಅಷ್ಟೇ, ಯಾಕಂದ್ರೆ ಈ ದರಿದ್ರ ವ್ಯವಸ್ಥೆಗೆ ಹೆದರಿ ಹೊರಗೆ ಬರ್ತಾ ಇಲ್ಲ ಅವನು. ಈ ದರಿದ್ರ ವ್ಯವಸ್ಥೆಯಲ್ಲಿ ಪೊಲೀಸರ ಕೈ ಮೇಲ್ಗೈ ಆಗ್ತದ. ಅವು ಪೊಲೀಸರು ಯಾರು ಕೈಗೊಂಬೆ ಅದಾರ? ರಾಜಕೀಯ ನಾಯಕರ ಕೈಗೊಂಬೆ ಅದಾರ. ರಾಜಕೀಯ ನಾಯಕರು ಯಾರು ಕೈಗೊಂಬೆ ಅದಾರ? ಇಂಥ ದರಿದ್ರ ಧರ್ಮಾಧಿಕಾರಿಗಳ ಕೈಗೊಂಬೆ ಅದಾರ. ಇಡೀ ಕರ್ನಾಟಕ ನಾಶ ಆಗದ, ಹೋರಾಟಗಾರರಿಗೆ ಬೆಲೆ ಇಲ್ಲಾಗ್ಯದ. ಪ್ರತಿಯೊಂದು ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಗಳು ಅದಾರ ಇವತ್ತಿಗೂ ಕೂಡ. ಆದರೆ ಈತ ಹೊಲಸ ದರಿದ್ರ ವ್ಯವಸ್ಥೆಯಿಂದ ದೂರ ಉಳಿದಾರಷ್ಟ. ಅಕಸ್ಮಾತ್ ಆಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಅವರಿಗೆ ಏನಾದರೂ ಮಾರಣಾಂತಿಕ ಒಂದು ಹಲ್ಲೆ ಆಗಿರ್ಬೋದು, ಹತ್ಯೆಗೆ ಸ್ಕೆಚ್ ಆಗಿರ್ಬೋದು, ಇಂಥದ್ದು ಏನಾದರೂ ನಡೆದಿದ್ದ ಆದ್ರೆ ಕರ್ನಾಟಕ ನೇಪಾಳ ಆಗೋದ್ರಲ್ಲಿ 2 ಮಾತಿಲ್ಲ ಅನ್ನೋ ಅಭಿಪ್ರಾಯ ನಂದದ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರೇ, ಹೆದರದಕ್ಕೆ ಹೋಗ್ಬೇಡ್ರಿ, ನನ್ನ ಮಕ್ಕಳಿಗೆ ಹೆದರಕ್ಕೆ ಹೋಗ್ಬೇಡ್ರಿ. ಸತ್ಯಮೇವ ಜಯತೆ. ಮಂಜುನಾಥ ಅದಾನ, ಮಂಜುನಾಥ ಇರುವವರೆಗೂ ಕೂಡ ಯಾರಿಗೂ ಏನೂ ಆಗೋದಿಲ್ಲ. ಹೆದರೋ ಅವಶ್ಯಕತೆ ನಮಗಿಲ್ಲ. ನಾವು ಸತ್ಯಕ್ಕಾಗಿ ಹೋರಾಟ ಮಾಡೋರ್ರಿ, ಸತ್ಯಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಇವೆಲ್ಲ ಅತ್ಯಾಚಾರಿಗಳು ಸಪೋರ್ಟ್ ಮಾಡ್ತಾರೆ ಇವರು. ಮನೆಗೊಂದು ಹೆಣ್ಮಕ್ಕಳನ್ನ ರೇಪ್ ಮಾಡ್ತಾರೆ ಇವರು. ನಾವು ಅದನ್ನೇನು ಮಾಡ್ತಾ ಇಲ್ಲ, ಹೆದರೋ ಅವಶ್ಯಕತೆ ನಮಗಿಲ್ಲ. ಸಾವು ಬಂದರೂ ಕೂಡ ಮೀಶಿ ಮ್ಯಾಗ ಕೈ ಇಟ್ಕೊಂಡು ಸಾಯನ್ ನಾವು. ಅರ್ಥ ಆಯ್ತಲ್ಲ? ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.